ಯಾದವರನ್ನ ಕಂಡ್ರೆ ಮೂಗು ಮುರಿಯುವ ಕಾಲ ಬಂದಿತ್ತು. ಕಾರಣ ಯಾರು? ಯಯಾತಿಯಿಂದ ನಮ್ಮ ಯದುವಂಶಕ್ಕೆ ಬಂದಿರುವಂತ ಶಾಪ, ಸಿಂಹಾಸನ ವಾಹಿರನಾಗಿ ಹೋಗಿ ಎನ್ನುವ ಹಾಗೆ. ಆ ಕಾರಣಕ್ಕಾಗಿ ನಮ್ಮನ್ನ ಕಂಡವರೆಲ್ಲ ನಮ್ಮನ್ನ ಒಂದು ರೀತಿ ತಾತ್ಸಾರ ಭಾವದಿಂದ ಕಾಣುತ್ತಾ ಇದ್ರು, ಮೂಗು ಮುರಿಯುತ್ತಾ ಇದ್ರು. ಆದ್ರೆ ಯಾವ ಜನ ನಮ್ಮನ್ನ ಕಡೆಗಣಿಸುತ್ತಾ ಇದ್ರು, ಯಾರು ನಮ್ಮನ್ನ ಕಂಡು ಮುಖ ತಿರುಗಿಸ್ತಾ ಇದ್ರು, ಅಂತವರು ಇವತ್ತು ನಮ್ಮತ್ತ ಮುಖ ಮಾಡುವ ಹಾಗೆ ಮಾಡಿದ್ರೆ ಅದು ಈ ಬಲರಾಮ ಒಂದು ಸಂದರ್ಭದಲ್ಲಿ ಶಾಪಗ್ರಸ್ತವಾದಂತ ಕುಶಸ್ಥಳಿ ಎನ್ನುವಂತ ನಗರವನ್ನು ಎದ್ದು ಹಿಡಿದು ಎಷ್ಟು ಮಾತಾಡ್ತೀಯ ನೀವು? ಬೆಂಡೆಯಲ್ಲಿ ಕೂದಲೆಳೆದ ಹಾಗೆ ಎಷ್ಟು ನಯ
ಎಷ್ಟು ವಿನಯ ನಿನ್ನ ಮಾತನ್ನ ಕೇಳಿದ್ರೆ ಅಪ್ಪ ತಮ್ಮನಿಗೆ ಅಣ್ಣನ ಮೇಲೆ ಎಷ್ಟು ಭಕ್ತಿ ಎಷ್ಟು ಗೌರವ. ಈಗ ನಾಟಕ ಎಲ್ಲ ಬೇಡ, ಅದಿಲ್ಲದೆ ಇದ್ರೆ ಎಂತದ್ದ ಆವತ್ತು ಬೆಣ್ಣೆ ಕದಿಯುವ ಕಾಲಕ್ಕೆ ಏನು ನಿನ್ನು ಉಳಿಸುವುದಕ್ಕೆ ನಾನು ಬೆನ್ನು ಕೊಟ್ಟಂತ ಮಾಡಿದ್ಯಾ? ನೀನು ಬೆಕ್ಕಿನ ಸಂತಾನದವ, ನೀನು ಅಲ್ಲಿಂದ ಜಾರಿದೆ ಆ ಗೋಪಿಕೆಯರು ಬೆಣ್ಣೆಯ ಪೆಟ್ಟು ನನಗೆ ಬಿಟ್ಟು ಅಷ್ಟೇ, ಮತ್ತೆ ಅಂತದ್ದು ನಿನ್ನ ಬುದ್ಧಿವಂತಿಕೆ ಬೇಡ. ಈಗ ಬಂದು ಅಣ್ಣ ಸಿಟ್ಟು ಬಂದದ್ದು ಯಾಕೆ ಅಂತ ನನ್ನಲ್ಲಿ ಕೃಷ್ಣ ಕೇಳ್ತಾ ಇದ್ವಿ. ಯಾಕೆ ಸಿಟ್ಟು ಬಂತು ಅಂತ ನಿಮಗೆ ಗೊತ್ತಿಲ್ವಾ? ಯಾಕೆ ಸತ್ರಾಚಿತನರು ಘನ ನೋಡು ಈಗ ಯಾಕೆ ಸಮಸ್ತ ಕಾಪಾಡು ಹರಿಯೇ ಪ್ರೇಮ
ಗೋವಿಂದ ಭಾರ್ಗವದ ಗೋವಿಂದ ದಶರಥ ನಂದನ ಗೋವಿಂದ ದಶಶಿರ ಮರ್ದನ ಗೋವಿಂದ